ಅಭಿ ಏನ್ ಹೇಳ್ತಿದ್ದೀನಿ? ಹೌದು, ಅದೆಲ್ಲ ಬಂದಿದ್ದು ನಿನ್ ಹೆಸರಿಗೆ. ಅಭಿ ಈಗ ಅದೆಲ್ಲ ಬೇಕಾ? ಅಭಿ ಬೇಡಪ್ಪ. ಇಲ್ಲ ಅಮ್ಮ, ಇವಳು ತಪ್ಪುಗಳು ಇವಳು ಗೊತ್ತಾಗ್ಬೇಕು. ಇವಳು ಮಾಡೋ ತಪ್ಪುಗಳನ್ನ ಸಹಿಸ್ಕೊಂಡು ಮುಂದೊಂದಿನ ತಿದ್ಕೋತಾಳೆ ಅಂತ ನಾವು ಸುಮ್ಮನಿದ್ವಿ. ಆದ್ರೆ ಇವಳು ತಿದ್ಕೊಳ್ಳೋ ಹಾಗೆ ಕಾಣಿಸ್ತಿಲ್ಲ. ನೋಡು ದೀಪಿಕಾ, ಆ ಫೋಟೋಗಳನ್ನ, ಬೊಕ್ಕೆಗಳನ್ನ, ಲೆಟರ್ಗಳನ್ನ ಯಾವುದೋ ಒಬ್ಬ ಪೊರ್ಕಿ ನಿನಗೆ ಕಳಿಸ್ತಿದ್ದ. ಈ ವಿಚಾರ ನಿನಗೆ ಗೊತ್ತಾದ್ರೆ ಎಷ್ಟು ನೊಂದ್ಕೋತೀಯ ಅಂತ ಅಕ್ಕೆ ಮತ್ತೆ ಅಮ್ಮ ನಿನಗೆ ಹೇಳಬಾರ್ದು ಅಂತ ನನ್ನನ್ನು ತಡೆದ್ರು. ಹೌದು, ನಿನ್ನ ಅಭಿ ಮಧ್ಯ ಬಿರುಕು ಬರಬಾರ್ದು, ನಿನಗೆ ಅವಮಾನ ಆಗಬಾರ್ದು ಅಂತ ತನ್ನ ಮೇಲೆ ಹಾಕೊಂಡ್ಲು ಪೂರ್ಣಿ. ನೀವೆಲ್ಲರೂ ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀರಾ? ಲೆಟರ್ಸ್ ಅಂತಿದ್ದೀರಾ, ಬೊಕ್ಕೆ ಅಂತಿದ್ದೀರಾ? ನನಗೇನು ಅರ್ಥ ಆಗ್ತಾ ಇಲ್ಲ. ಡ್ಯಾಡ್, ಅದನ್ನು ನಾನು ಹೇಳ್ತೀನಿ. ಈ ಪಾರ್ಸಲ್ ಬಂದಿರೋದು ದೀಪಿಕಾ ಹೆಸರಲ್ಲೇನೆ. ದೀಪಿಕಾ, ಐ ಕಾಂಟ್ ಬಿಲೀವ್ ದಿಸ್. ಜೀವ ಇರೋ ಹೆಣ್ಣು ನಿನ್ನಂತ ರಾಕ್ಷಸರಿಂದ ಜೀವ ಕಳ್ಕೊತಾ ಇದ್ದಾರೆ. ನಿನ್ನಂತವ್ರನ್ನ ಸುಮ್ಮನೆ ಬಿಡಬಾರ್ದು. ಆ ಗಿಫ್ಟ್ಗಳು, ಬೊಕ್ಕೆಗಳು ಎಲ್ಲ ಬರ್ತಿದ್ದು ಅಭಿಗಲ್ಲ, ನನಗೆ. ಅವರೇ, ನೀವು ಇದನ್ನೆಲ್ಲ ಫೇಸ್ ಮಾಡಿದ್ರ? ರಿಯಲಿ ರಿಯಲಿ ಪ್ರೌಡ್ ಆಫ್ ಯು. ಮನೆ ಸೊಸೆ ಮಾನ ಕಾಪಾಡೋದಕ್ಕೆ ನೀವು ಈ ರೀತಿ ಹೋರಾಡಿದ್ದೀರಾ. ನನಗೆ ನಿಜವಾಗ್ಲೂ ಹೆಮ್ಮೆ ಅನಿಸ್ತಾ ಇದೆ. ನಾನು ಮಾತ್ರ ಅಲ್ಲ ಮಾಧವ್ ಅವರೇ, ತನ್ನ ತಂಗಿಗೆ ಬೇಜಾರಾಗಬಾರ್ದು, ಅವಳ ಹೆಸರು ಹಾಳಾಗಬಾರ್ದು ಅಂತ ಪೂರ್ಣಿ ಇದನ್ನೆಲ್ಲ ತನ್ನ ಮೇಲೆ ಹಾಕ್ಕೊಂಡು ತನ್ನ ತಂಗಿನ ಕಾಪಾಡಿದ್ಲು. ನೋಡು ದೀಪಿಕಾ, ನೀನ್ ಮಾಡಿರೋ ತಪ್ಪುಗಳನ್ನೆಲ್ಲ ಕ್ಷಮಿಸಿದ್ಲು, ಅವಮಾನಗಳನ್ನೆಲ್ಲ ಸಹಿಸ್ಕೊಂಡ್ಲು. ಈಗಲೂ ಅವಳಿಗೆ ನಿನ್ ಮೇಲೆ ತಂಗಿ ಅನ್ನೋ ಮಮಕಾರ ಇದೆ, ಪ್ರೀತಿ ಇದೆ. ಇವತ್ತಲ್ಲ ನಾಳೆ ನೀನ್ ಬದಲಾಗ್ತೀಯಾ, ಮನೇಲಿರೋರ್ ಮನ್ಸೆಲ್ಲ ಅರ್ಥ ಮಾಡ್ಕೋತೀಯ ಅಂತ ಕಾಯ್ತಾ ಇದೀವಿ. ಆದ್ರೆ ನೀನ್ ಮತ್ತೆ ಅದೇ ರೀತಿ ನಡ್ಕೊಂಡು ನಿನ್ ಜೀವನ ಹಾಳು ಮಾಡ್ಕೋತಾ ಇದೀಯ. ಯಾವತ್ತಿದ್ರೂ ನಿನ್ ಹೃದಯದ ಮಾತು ಕೇಳು.